ಇನ್ನು ಇಂಡಸ್ಟ್ರಿ ವಿಚಾರ ಬಂದಾಗ ಸೆಮಿ ಕಂಡಕ್ಟರು ಇಲೆಕ್ಟ್ರಾನಿಕ್ಗೆ 23,000 ಕೋಟಿಯಿಂದ 40,000 ಕೋಟಿಗೆ ಹೆಚ್ಚಿಸಿದ್ದಾರೆ. ಅದು ಸೆಮಿ ಕಂಡಕ್ಟರ್ ಇದನ್ನು ನಾ ಹಿಂದೆನೂ ಕೂಡ ಪದೇ ಪದೇ ನಿಮ್ಗೆ ಹೇಳ್ಕೊತ ಬಂದಿದ್ದೀನಿ. ಅಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ರಾಜ್ಯಗಳು, BJP ಆಡಳಿತ ರಾಜ್ಯಗಳು ಅಂಥೇಳಿ ಏನು ಭೇದವನ್ನು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, 2-3 ಕಂಪನೀಸು ಇವತ್ತು ನಮ್ಮಲ್ಲಿ ಬಂದು ಸೆಮಿ ಕಂಡಕ್ಟರ್ ಇದಕ್ಕೆ ಸ್ಥಾಪನೆ ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದರು. ಅಂದರೆ ಕೇಂದ್ರ ಸರ್ಕಾರದ ಏನು ಇನ್ಸೆಂಟಿವ್ಸ್ ಇದೆ, ರಿಯಾಯಿತಿ ಸಲುವಾಗಿ ಡೆಲ್ಲಿಗೆ ಹೋದಾಗ ಅವ್ರನ್ನ BJP ರಾಜ್ಯಗಳವರೆಗೆ ಅವ್ರನ್ನ ಡೈವರ್ಟ್ ಮಾಡುವಂಥದ್ದಾಯಿತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಹಿತದಿಂದ ಇವತ್ತು ಕಾಂಗ್ರೆಸ್ ರಾಜ್ಯ, BJP ರಾಜ್ಯ ಅಂಥೇಳಿ ಏನು ಬೇರ್ಪಡಿಸ್ತಾ ಇದ್ದಾರೆ, ಇದು ಭಾಳ ಆತಂಕಕಾರಿಯಾಗಿದ್ದಂಥದ್ದು. ಇವತ್ತು 23,000ರಿಂದ 40,000ಗೆ ಏರಿಸಿದ್ದಾರೆ ಸೆಮಿ ಕಂಡಕ್ಟರ್, ಸ್ವಾಗತ ಮಾಡ್ತೀನಿ. ಆದರೆ ಇವರು ಏನು ರಾಜ್ಯಗಳ ಮೇಲೆ ಇವತ್ತು ದಿವಸ ಕಾಂಗ್ರೆಸ್ ಮತ್ತು BJP ಆಡಳಿತ ರಾಜ್ಯಗಳು ಮಾಡ್ತಾರೆ, ಅದು ಭಾಳ ಅನ್ಯಾಯ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆ ಇಂಡಸ್ಟ್ರೀಸ್ ಇಲ್ಲಿ ಒಲವು ತೋರಿಸಿದಾಗ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದು ಭಾಳ ದೊಡ್ಡ ಅನ್ಯಾಯ. ಅದು ಇವತ್ತು ಇನ್ನು ಉಳಿದಂಥ ವಿಚಾರ, ಕೆಲವು ಕ್ಯಾನ್ಸರ್ ಮತ್ತು ಇನ್ನುಳಿದ ಸುಮಾರು 17 ಔಷಧಿಗಳನ್ನ ಇವತ್ತೊಂದು ದಿವಸ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೀನಿ ನಾನು. ಅದಾಗಬೇಕಾಗಿದ್ದಂಥದ್ದು ಕ್ಯಾನ್ಸರು ಮತ್ತು ಇನ್ನಿತರ ಕಿಡ್ನಿ, ಡಯಾಬಿಟಿಕ್ಕು ಡ್ರಗ್ಸ್ ಏನಿದ್ದಾವೆ, ಆ ಡ್ರಗ್ಸಿಗೆ ಅದು ಕಡಿಮೆ ಮಾಡಿದ್ರೆ ಸ್ವಾಗತ ಮಾಡ್ತೀನಿ. ಎಲ್ಲವನ್ನ ಟೀಕೆ ಮಾಡ್ತಾ ಇಲ್ಲ. ಆದರೆ ಪ್ರಮುಖವಾಗಿ ಇವತ್ತೊಂದು ದಿವಸ ಮತ್ತು ಇನ್ನೊಂದು ನಮ್ಮ ಕ್ವಿನ್ ಸಿಟಿ ಮಾಡೆಲ್, ಬಹುಶಃ ಕ್ವಿನ್ ಸಿಟಿ ಮಾಡೆಲನ್ನು ನಾವು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವೇ ಪ್ರಾರಂಭ ಮಾಡಿದ್ದು. ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂಥೇಳಿ ಅದನ್ನು ಈಗ ಎಲ್ಲರೂ ಕೂಡ ಬೇರೆ ರಾಜ್ಯಗಳು ಇದು ಮಾಡ್ತಾ ಇದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಈಗ ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂಥೇಳಿ ಚಂದ್ರಬಾಬು ನಾಯ್ಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಅಲ್ಲಿಗೂ ಬಂದಿದ್ದಾರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಮಾಡಿದ್ದಾರೆ, ಕೆಲವೊಂದು ಅಲ್ಲಿಗೆ ಹೋಗಿದ್ದಾರೆ, ನಮ್ಮಲ್ಲಿ ಕೆಲವೊಂದೆಲ್ಲ ಬಂದಿದ್ದಾರೆ. ಆ ಕ್ವಿನ್ ಸಿಟಿ ಮಾಡೆಲನ್ನು ಕೊಟ್ಟಂಥವ್ರು ನಾವು. ಇದು ಕರ್ನಾಟಕ. ಈಗ ಅವರು 5 ಆ ಕ್ವಿನ್ ಸಿಟಿ ಮಾದರದಲ್ಲಿ ಯೂನಿವರ್ಸಿಟೀಸು, ಅಲ್ಲಿನೇ ರೆಸಿಡೆನ್ಷಿಯಲ್, ಇದು ವರ್ಕ್ ಟು ವರ್ಕು, ಇನೋವೇಷನ್ನು, ರಿಸರ್ಚು, ನಮ್ಮ ಕ್ವಿನ್ ಸಿಟಿ ಮಾಡೆಲನ್ನು ಇವತ್ತೊಂದು ದಿವಸ ಅವರು ರಿಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳೋದಿಷ್ಟೇ, ರಿಪ್ಲಿಕೇಟ್ ಮಾಡಿ ಸಂತೋಷ, ಎಲ್ಲರೂ ಕೂಡ ಮಾಡಬೇಕು. ಆದರೆ ಅದು ನಮ್ಮ ಈಗೇನು ಕ್ವಿನ್ ಸಿಟಿ ಆಗಿದೆ, ಆ ಕ್ವಿನ್ ಸಿಟಿಗೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. ನಮ್ಮ ಕ್ವಿನ್ ಸಿಟಿ ನಾವು ಮಾಡಿದಂಥದ್ದು ಪ್ರಥಮ ಇಡೀ ದೇಶದಲ್ಲಿ. ಆ ಕ್ವಿನ್ ಸಿಟಿಗೆ ಇವತ್ತೊಂದು ದಿವಸ ತಾವೇನು ಈ ಘೋಷಣೆ ಮಾಡಿದರೆ 5 ಕ್ವಿನ್ ಸಿಟಿನೂ ಕೂಡ ಒಂದು ಅಂಥೇಳಿ ಇವತ್ತೊಂದು ದಿವಸ ನೀವು ರಿಕಗ್ನೈಸ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಎಲ್ಲ ಹಣಕಾಸಿನ ನೆರವು, ಸೌಲಭ್ಯಗಳು, ಏನೇನು ರಿಯಾಯಿತಿಗಳು ಏನೇನು ಘೋಷಣೆ ಮಾಡಬೇಕಾದ್ರೆ ಅದನ್ನು ಕ್ವಿನ್ ಸಿಟಿಗೆ ಕೊಡಬೇಕು ಅಂಥೇಳಿ ನಾನು ಆಶೆ ಮಾಡ್ತೇನೆ. ಅದನ್ನು ನಾನು ಪತ್ರವನ್ನು ಕೂಡ ನಮ್ಮೆಲ್ಲ ಸಂಸದರಿಗೆ ಮತ್ತು ಸಚಿವರಿಗೆ, ನಮ್ಮ ರಾಜ್ಯ ಸಂಸದ ಸಚಿವರಿಗೆ, ಎಲ್ಲ ಸಂಸದರಿಗೂ ಕೂಡ ಮತ್ತು ಕೇಂದ್ರ ಸಚಿವರಿಗೂ ಕೂಡ ನಾನು ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರ್ಗೆ ನಾನು ಬರಿತೀನಿ, ಮುಖ್ಯಮಂತ್ರಿಗಳಿಂದ ಬರಿತೀನಿ, ನಾನು ಕೂಡ ಬರಿತೇನೆ. ಹೀಗಾಗಿ ಇದಷ್ಟೇ ಇವತ್ತು ದಿವಸ. ಮತ್ತು ವಿಶೇಷವಾಗಿ ರೈತರ ಬಗ್ಗೆ ಭಾಳ ಮಾತನಾಡ್ತಾ ಇದ್ರು. ಬರೀ ಇವರು ಘೋಷಣೆಗಳನ್ನ ಮಾಡ್ತಾರೆ, ರೈತರ ಬಗ್ಗೆ ಇದರಲ್ಲಿ ಏನೂ ಕೂಡ ಅಂಥದ್ದು ಗಣನೀಯವಾಗಿದ್ದಂತಲ್ಲ. ಎಲ್ಲವೂ ಕೂಡ ಚಾಲೆಂಜಿಂಗ್ ಮೆಥಡು, ಆ ಮೆಥಡು, ಈ ಮೆಥಡು, ಅದನ್ನು ಕೂಡ ಯಾರಿಗೂ ಸ್ಪಷ್ಟತೆಯನ್ನು ಹೇಳಿಲ್ಲ. ಆಮೇಲೆ ರೇರ್ ಮಟೀರಿಯಲ್ಸ್ನಲ್ಲಿ ಇವತ್ತೊಂದು ದಿವಸ ಕೆಲವೊಂದು 3-4 ರಾಜ್ಯಗಳನ್ನ ಇದು ಮಾಡಿದ್ದಾರೆ. ನಮ್ಮಲ್ಲಿ ಗದಗಿದೆ ಮತ್ತು ಇತ್ತೀಚೆಗೆ ನನಗೆ ಗೊತ್ತಿಲ್ಲ, ಒಂದು ನಾನು ಅಥೆಂಟಿಕೇಟೆಡ್ ಅಲ್ಲ, ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮಲ್ಲಿ ಚಾಮರಾಜನಗರದಲ್ಲಿ ಕೂಡ ಒಂದು ಸಹ ರೇರ್ ಮಟೀರಿಯಲ್ ಇದೆ ಅಂಥೇಳಿ, ಗದಗು, ಚಾಮರಾಜನಗರದಲ್ಲಿ ಆ ರೇರ್ ಮಟೀರಿಯಲ್ ಇದರಲ್ಲಿ 4 ಏನು ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯವನ್ನು ಇವತ್ತು ಸೆಲೆಕ್ಟ್ ಮಾಡಿಲ್ಲ. ಇನ್ನು ಕೆಮಿಕಲ್ ಇಂಡಸ್ಟ್ರೀಸ್ನ ಮಾಡ್ತೀವಿ, ಯಾರು ಅದಕ್ಕೆ ಮುಂದೆ ಬರ್ತಾರೆ, ಅದಕ್ಕೆ ಎಲ್ಲನೂ ಚಾಲೆಂಜಿಂಗ್ ಮೆಥಡ್, ಅದನ್ನೆಲ್ಲನೂ ಕೂಡ ಆದರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ಅದನ್ನು ನಾವು ಅಭ್ಯಾಸ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡು ನಾವು ಕೂಡ ಅದರಲ್ಲಿ ಅವರ ಚಾಲೆಂಜಿಂಗ್ ಮೆಥಡ್ಸ್ ಏನೇನು ಇದ್ದಾವೆ ಆ ಚಾಲೆಂಜ್ಗಳನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ಮುನ್ನಡೀತೀವಿ. ಒಟ್ಟಾರೆ ಹೇಳಬೇಕಂದ್ರೆ ಇದು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಇವತ್ತು ರೈತರಿಗಾಗಲಿ, ಇವತ್ತು ಜನಸಾಮಾನ್ಯರಿಗಾಗಲಿ, ಮಧ್ಯಮ ವರ್ಗ ಭಾಳಷ್ಟು ಸಹ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಎಲ್ಲವೂ ಕೂಡ ತುಟ್ಟಿಯಾಗಿತ್ತು. ಮಧ್ಯಮ ವರ್ಗದವ್ರನ್ನು ಕೂಡ ಇವತ್ತಿನ ದಿವಸ ಸಂಪೂರ್ಣವಾಗಿ ಏನು ಇವರು ಮಧ್ಯಮ ವರ್ಗದ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಅಪ್ಪರ್ ಮೀಡಿಯಂ ಕ್ಲಾಸ್ ಇದ್ರೆ ಲೋವರ್, ಪರ್ಟಿಕ್ಯುಲರ್ಲಿ ಲೋವರ್ ಮೀಡಿಯಂ ಕ್ಲಾಸು, ಸ್ಯಾಲ್ರಿ ಕ್ಲಾಸ್ ಏನಿದೆ ಎಲ್ಲರನ್ನ ನಿಮ್ಮನ್ನು ಒಳಗೊಂಡು
ಇವತ್ತು ಮೀಡಿಯಾದವರು ನೀವೇನಿದ್ದೀರಿ ನಿಮ್ಮನ್ನೆಲ್ಲ ಒಳಗೊಂಡು ನಿಮಗೆ ಸಂಪೂರ್ಣವಾದಂಥ ನಿರಾಶೆಯನ್ನು ಅನ್ಯಾಯವನ್ನು ಇವತ್ತು ದಿವಸ ಕೇಂದ್ರ ಬಜೆಟ್ ಮಾಡಲಾಗಿದೆ.